ಪ್ರೇಸ್ ಲಾರ್ಡ್ ಪ್ರೀತಿಯೊಳ ದೇವ ಮಕ್ಕಳೇ, ಒಂದು ಊರಲ್ಲಿ ಒಂದು ಜಿಂಕೆ ಮರಿ ಇತ್ತು. ಪ್ರೀತಿ ಮಕ್ಕಳೇ, ಜಿಂಕೆ ಮರಿ ಭಾಳ ಸುಂದರವಾಗಿ ಆಟ ಆಡ್ಕೋತಾ ಇತ್ತು. ಅದಕ್ಕೆ ಭಾಳ ಒಂದು ದಿನ ಭಾಳ ಹೊಸ ಆಗ್ತೈತೆ. ಅದಕ್ಕೆ ಊಟ ಮಾಡೋಕ್ಕೂ ತಾಯಿ ಎಲ್ಲೂ ಇರಲಿಲ್ಲ. ಅದು ಹುಡ್ತಾ ಇತ್ತು, ದೇವ್ರು ಅಪ್ಪ ನನಗಿಲ್ಲಪ್ಪ ನೀರು ಸಿಗ್ತಾಯಿಲ್ಲ ಕುಡಿಯೋಕ್ಕೆ ಎಂಬುದಾಗಿ ಆ ಥರ ಪಡ್ತಾ ಇತ್ತು. ಎಲ್ಲಿ ನೀರು ಸಿಗುತ್ತೆ ಎಂಬುದಾಗಿ ಎಲ್ಲ ಕಾಡಲ್ಲಿ ಹುಡುಕ್ತಾ ಇದೆ. ಕೊನೆಯಲ್ಲಿ ಒಂದು ಚಿಕ್ಕ ಕೆರೆ ಇತ್ತು. ಆ ಕೆರೆ ಹತ್ರ ಹೋಗಿ ಆ ನೀರನ್ನು ಸಿಗುತ್ತೆ, ಸಂತೋಷವಾಗಿ ನೀರನ್ನು ಕುಡಿದು ಸಂತೋಷವುಳ್ಳದಾಗುತ್ತೆ. ಅದೇ ಥರ ನಮ್ಮ ಆತ್ಮಿಕವಾಗಿ ನಾವು ಯಾವ ರೀತಿಯಲ್ಲಿ ದೇವರನ್ನ ಬಯಸುತ್ತಿದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಹೌದು ಪ್ರೀತಿ ದೇವ ಮಕ್ಕಳೇ, ದಾವೀದನು ಬರೆದ ಕೀರ್ತನೆ 42ನೇ ಅಧ್ಯಾಯ 1 ವಾಕ್ಯ 2 ವಾಕ್ಯ ಹೀಗೆ ಹೇಳ್ತದೆ: ದೇವರೇ, ಬಾಯಾರದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ಕೂಡ ದೇವರೇ, ಬಾಯಾರದ ಜಿಂಕೆ ಯಾವ ಥರ ಹಾರಿಸುತ್ತದೋ ಅದೇ ಥರ ನನ್ನ ಮನವು ನಿನ್ನನ್ನೇ ಬಯಸುತ್ತೆ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾನೆ. ಹೌದು ಪ್ರೀತಿ ದೇವ ಮಕ್ಕಳೇ, ಯಾವಾಗಲೂ ಯಾವುದೇ ಕಷ್ಟ ಸಮಸ್ಯೆ ಇದ್ರೂ ಕೂಡ ದೇವರ ಹಾರೈಸುವಾಗ ದೇವ್ರು ನಮ್ಮನ್ನು ಆಶೀರ್ವದಿಸ್ತಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಲಿ. ಮೇ ಗಾಡ್ ಬ್ಲೆಸ್ ಯು.